ಹಾಯ್ ಫ್ರೆಂಡ್ಸ್, ಪ್ರೆಗ್ನೆನ್ಸಿ ಟೈಮಲ್ಲಿ ಟ್ರಾವೆಲ್ ಮಾಡೋದು ಸೇಫಾ ಅಂದರೆ ಮಾಡ್ಬೋದು ಫ್ರೆಂಡ್ಸ್. ಆದರೆ 3 to 4 months ಟ್ರಾವೆಲ್ ಮಾಡೋಕ್ಕೆ ಹೋಗಬೇಡಿ. ನೀವೇನಾದರೂ ಆಫ್ಟರ್ 3 months ಟ್ರಾವೆಲಿಂಗ್ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರಿ, ಲಾಂಗ್ ಡಿಸ್ಟೆನ್ಸ್ ಇತ್ತು ಅಂದರೆ ಸೀಟ್ ಬೆಲ್ಟ್ಸ್ ಕಂಪಲ್ಸರಿ, ಅದೆಲ್ರಿಗೂ ಗೊತ್ತಿರುತ್ತೆ. ಸೊ ಹಾಗೆ ಫ್ರೆಂಡ್ಸ್, ನೀವು 30 minutes 40 minutes ಒಂದು ಸತಿ ಬ್ರೇಕ್ ತೊಗೊಳ್ಳಿ. ಯಾಕಂದರೆ ಒಂದೇ ಕಡೆ ಕೂತಿರೋದಕ್ಕೆ ಆಗೋದಿಲ್ಲ. ಸೊ ಲಾಂಗ್ ಜರ್ನಿ ಸೇಫಾ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬೆಟರ್ ನೀವು ಲಾಂಗ್ ಜರ್ನಿ ಮಾಡದೇ ಇರೋದೇ ಒಳ್ಳೆಯದು. ಯಾಕಂದರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದರಲ್ಲೂ ಫಸ್ಟು 3 to 4 months ಮಾಡೋ ಹಾಗಿಲ್ಲ. ಹಾಗೆ ನಿಮಗೆ ಸಿಗೋದು ಚಾನ್ಸ್ ಅಂದರೆ 5th-6 monthsಲ್ಲಿ ಮತ್ತು 7 monthsಲ್ಲಿ ನಾವು ತುಂಬ ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ಯಾಕಂದರೆ ಪ್ರೀಮೆಚೂರ್ ಬೇಬೀಸ್ ಎಲ್ಲ 7 monthsಲ್ಲೇ ಬಾರ್ನ್ ಆಗುತ್ತೆ. ಸೊ ಹಾಗಾಗಿ ಕೆಲವರು ಹೆಲ್ತ್ ಅಂತೂ ತುಂಬಾ ಸೆನ್ಸಿಟಿವ್ ಇರುತ್ತೆ ಫ್ರೆಂಡ್ಸ್. ಪ್ರೆಗ್ನೆನ್ಸಿ ಕೂಡ ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ಇಂಥ ಟೈಮಲ್ಲಿ ನೀವು ಡಾಕ್ಟರ್ ಅಡ್ವೈಸ್ ತೊಗೊಂಡು ನೀವು ಟ್ರಾವೆಲ್ ಮಾಡಿ. ಯಾಕಂದರೆ ಕೆಲವರು ಹೆಲ್ತ್ ಪ್ರಾಬ್ಲಮ್ ಏನು ಅಂತ ಡಾಕ್ಟರ್ ಚೆಕಪ್ ಮಾಡಿಸ್ತಾ ಇರ್ತೀರಲ್ವ, ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಟ್ರಾವೆಲ್ ಮಾಡಬೇಕಾ ಮಾಡಬಾರ್ದಾ ಅನ್ನೋದನ್ನು. ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡು ಟ್ರಾವೆಲಿಂಗ್ ಪ್ಲ್ಯಾನ್ ಮಾಡ್ಬೋದು. ಲಾಂಗ್ ಡಿಸ್ಟೆನ್ಸ್ ಇಲ್ಲೇ ನಿಯರ್ ಬೈ ಹೋಗಬೇಕಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಓಕೆನಾ? ಇದೇ ಥರ ನಿಮಗೆ ಪ್ರೆಗ್ನೆನ್ಸಿ ಟಿಪ್ಸ್ ಬೇಕಿತ್ತಂದರೆ ವರ್ಷ ಬೇಬಿ ಬ್ಲೂಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.